ಎಲ್ಲರೂ ಮಾರ್ಕೆಟ್ ಕಲಿಬೇಕು, ಎಲ್ಲರೂ ಮೌಲ್ಯವರ್ಧನೆ ಮಾಡಬೇಕು. ಈಗ ರಾಗಿ 30 ರೂಪಾಯಿ, ರಾಗಿ ಮಾಲ್ಟು 350ರಿಂದ 400, ರಾಗಿ ಚಕ್ಲಿ 350ರಿಂದ 400 ರೂಪಾಯಿ, ರಾಗಿ ಲಡ್ಡು 400 ರೂಪಾಯಿ, ರಾಗಿ ಕೋಡ್ಬಳೆ. ಈ ಥರ ರಾಗಿನ ಬೆಳೆದು ನಾವು ಮೌಲ್ಯವರ್ಧನೆ ಮಾಡಿದಾಗ ಅದರಲ್ಲಿ ದುಡ್ಡಿಲ್ಲ, ವ್ಯವಸಾಯದಲ್ಲಿ ದುಡ್ಡಿಲ್ಲ. ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು ದುಡ್ಡಿದೆ. ಹಾಗಾಗಿ ಅರಿಶಿನ ಟನ್ ಕ್ವಿಂಟಾಲ್ಗೆ 10,000, ಅದೇ 100 ಗ್ರಾಮ್ ಅರಿಶಿನ ಪುಡಿಗೆ 50 ರೂಪಾಯಿ 100 ಗ್ರಾಮಿಗೆ, ಅಂದರೆ 50,000 ರೂಪಾಯಿ ಕ್ವಿಂಟಾಲ್ಗೆ ಆಯ್ತು. ನೋಡಿ ಎಷ್ಟು ದುಡ್ಡು ಹೋಗ್ತದೆ. 1 ಕ್ವಿಂಟಾಲ್ಗೆ 10,000, ಅದನ್ನು ಪುಡಿ ಮಾಡಿ ಮಾಡಿದ್ರೆ 50,000, 40,000 ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ 30 ರೂಪಾಯಿ ರಾಗಿ ಮಾಲ್ಟ್ ಪೌಡ್ರ್ ಮಾಡಿದ್ರೆ 350 ರೂಪಾಯಿ. ನೋಡಿ 35,000 ಆಯಿತು. 3,000 ಇಲ್ಲಿ 35,000. ಹಾಗಾಗಿ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡಿದಾಗ ನಾವು ಅದು ಅವ್ರಿಗೆ ನೀವು ಕೊಡೋದ್ರಲ್ಲಿ ಒಳ್ಳೆ ಆಹಾರ ಕೊಡ್ತಾ ಇದೆ, ಕೆಟ್ಟದ್ದು ಕೊಡ್ತೀರ. ನಾವು ಪರಿಶುದ್ಧವಾಗಿ ಕೊಡೋದ್ರಿಂದ ಇನ್ನೂ ಜಾಸ್ತಿ ನಾವು ಮಾರಾಟ ಮಾಡ್ಬೋದು. ನಾವೀಗ ಹಾಗಾಗಿ ಮಾಡಿದಾಗ ಮೌಲ್ಯವರ್ಧನೆನ ನಾವು ಮಾಡೋದು ಕಲ್ತ್ಕೊಂಡು ಜೊತೆಗೆ ನಾವು ಗುಂಪಾಗಿ ನಾವು ಮಾರ್ಕೆಟಿಗೆ, ಹಾಗಾಗಿ ರೈತರು ನಾವು ಉಳ್ಕೊತೀವಿ. ಎಲ್ಲಿ ನಾವು ಮಾರ್ಕೆಟನ್ನು ಕೈ ಹಿಡ್ಕೊಳ್ಳದೆ ಹೋದರೆ, ಬೇರೆಯವ್ರ ಮೇಲೆ ಅವಲಂಬಿತವಾದರೆ, ದಲ್ಲಾಳಿಗಳ ಮೇಲೆ ಅವಲಂಬಿತವಾದರೆ ನಮ್ಮ ಮರಣ ಶಾಸನವನ್ನು ಅವರೊಂದಿಗೆ ನಾವೇ ಬರ್ಕೊತೀವಿ. ಸರ್ಕಾರ ಒಂದು ಕಡೆ ಬರೀತಿದೆ, ಇನ್ನೊಂದು ಕಡೆ ನಾವು ಬರ್ತೀವಿ.